ಇನ್ನು ಅಗ್ನಿವೀರ ಆರ್ಮಿ ಒಳಗೆ ರನ್ನಿಂಗ್ ಫೇಲ್ ಹಾಕಾರ್ರಿ ಫೇಲ್ ಹಾಕಾರ ಅಂದ್ರೆ ಬನ್ನಿ ಆಳ್ವಾಸ್ ಮೂಡು ಬಿದ್ರಿ ಒಳಗೆ 180 ಮಂದಿ ರನ್ನಿಂಗ್ ಪಾಸ್ ಮಾಡ್ಯಾರ ರೀ. ಬಹುಶಃ ನೀವು ವಿಡಿಯೋಗಳು ನೋಡಿರಿ ಎಲ್ಲ. ಪ್ರತಿಯೊಂದು ಬ್ಯಾಚ್ನಾಗ 180 ಪಾಸ ರೀ ರನ್ನಿಂಗ್ ಒಳಗೆ. ಎಲ್ಲ ಫೈಟ್ ಆಗತ್ತದ್ರಿ, ಯಾವುದು ಫೈಟ್ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ವಿಭಾಗದಾಗ ಫೈಟ್ ಆಗತ್ತೈತಿ. ಅದಕ್ಕೆ ನಾವು ಸಕ್ಸಸ್ ಆಗ್ಬೇಕಂದ್ರೆ ಪ್ರತಿಯೊಂದು ನಮ್ಮ ತಪ್ಪು ಹೆಜ್ಜೆಗಳನ್ನ ನಾವು ತಿಳ್ಕೊಬೇಕಷ್ಟೆ. ನಾವು ಎಲ್ಲಿ ಪಾಲ್ಟ್ ಮಾಡತ್ತೀವಿ, ಏನು ಫೇಲ್ ಮಾಡ್ಕೋತೀವಿ, ನಾ ಏನು ಮಾಡಿದ್ರೆ ನಾ ಪಾಸ್ ಹಾಕೋನು. ಇದೇ ಸಲನೇ ಪಾಸ್ ಆಗ್ಬೇಕು, ಎಲ್ಲರೂ ಮುಂದಿನ ಸಲ ಅಲ್ಲ. ಇನ್ನೂ ಚಾನ್ಸ್ ಅದಾವಲ್ರಿ ಅಂತಾರೆ ಹುಡುಗರು ಕೇಳತ್ಲಿ. ಸರ್ ಈಗ ವಯಸ್ಸು ನಂದು ಇಟ್ಟರಿ, ಇನ್ನೂ ನನ್ನ ಚಾನ್ಸ್ ಅದಾವ್ರಿ. ಹಂಗೆ ಒಟ್ಟೆ ಅನ್ಬೇಡ್ರಿ. ಸಿಕ್ಕ ಅವಕಾಶ ಎಷ್ಟು ಜಲ್ದಿ ನೌಕರಿ ಸಿಗ್ತೀರಿ ಅಷ್ಟು ಒಳ್ಳೇದು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇದು 2026 ಜನವರಿ ತಿಂಗಳದಿಂದ 8ನೇ ವೇತನ ಚಾಲು ಆಯ್ತು ಸೆಂಟ್ರಲ್ ಗೌರ್ಮೆಂಟ್. ಇದು ಜನವರಿ ತಿಂಗಳದಿಂದ 8ನೇ ವೇತನ ಚಾಲು ಆತ್ರಿ. ಪೇಮೆಂಟ್ ಮತ್ತೆ ಹೆಚ್ಚಾಯ್ತು ಗೊತ್ತಿರಲಿ ಎಲ್ಲರಿಗೂ. ಇನ್ನೂ ಸ್ಟೇಟ್ ಗೌರ್ಮೆಂಟ್ ಬರ್ಬೇಕಾದ್ರೆ 2 ವರ್ಷ 3 ವರ್ಷ 8ನೇ ವೇತನ ಇಲ್ಲಿ ಬರ್ಬೇಕಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಫಸ್ಟ್ ಚಾಲು ರೀ ಅದು. ಇದು ಜನವರಿಗೆ ಸ್ಟಾರ್ಟ್ ಆದ್ರಿ. ಅಂದ್ರೆ ಪೇಮೆಂಟ್ ಹೆಚ್ಚಾಯ್ತಪ್ಪ ಅಂದರೆ ಸಿಕ್ಕಂಥ ಅವಕಾಶನ ಒಟ್ಟೆ ಯಾರು ಬಿಡಬೇಡ್ರಿ. ಈ ಸಲ ಪಾಸ್ ಆಗಬೇಕು. ನಿಮ್ಮ ಬ್ಯಾನರ್, ನಿಮ್ಮ ಫೋಟೋ ನಮ್ಮ ಸಂಸ್ಥೆ ಒಳಗೂ ಹಾಕಬೇಕು, ನಾವು ಬಸ್ ಸ್ಟ್ಯಾಂಡ್ದಾಗೂ ಕಟ್ಟಬೇಕು. ಆಮೇಲೆ ನಿಮ್ಮನ್ನು ನಿಮ್ಮ ತಾಯಿ ತಂದೆನ ಕರೆದು ಸತ್ಕಾರ ಮಾಡ್ಬೇಕು. ನಾವು ಸತ್ಕಾರ ಮಾಡಬೇಕು, ನಿಮ್ಮ ಊರಾಗೂ ಸತ್ಕಾರ ಮಾಡಬೇಕು. ಅಂದ್ರೆ ನೀವು ಸಿಲೆಕ್ಷನ್ ಆದ್ರೇ ಸತ್ಕಾರ ಮಾಡ್ತಾರೆ ರೀ. ಗೊತ್ತಾಗೋದಿಲ್ಲ, ಸಿಲೆಕ್ಷನ್ ಆದ್ರೇ ಸತ್ಕಾರ ಮಾಡ್ತಾರೆ ರೀ. ಫೇಲ್ ಆದ್ರಿ ಅಂದರೆ ಅದ್ರ ನಿಮ್ಮದು ನೀವು ಅನುಭವಿಸ್ತೀರಿ. ನಮ್ಮ ಸಂಸ್ಥೆ ಒಳಗೆ ಹೆಂಗೈತೆ ಅಂದ್ರೆ, ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಅಭ್ಯರ್ಥಿಗಳು ಬಂದಿರ್ತೀರಿ. ರಿಸಲ್ಟ್ ಬಂದಮೇಲೆ ಒಬ್ಬ ಬೆಂಗಳೂರವ ಪಾಸದ, ಹಾಸನದವ ಪಾಸದ, ಮಡಿಕೇರಿಯವ ಪಾಸದ, ಗುಲ್ಬರ್ಗದವ ಪಾಸದ, ಬೆಳಗಾವ್ದವ ಪಾಸದ. ನಾವು ಹೇಳ್ತೀವಿ ನಾವು ಫೇಲ್ ಆದೀವಿ. ನಮ್ಮ ಜೊತೆ ಇದ್ದ ಅವ BHF ಅದ, ಇವ್ CRPF ಅದ, ಹಿಂಗೆ ಹೇಳೋದು ಆಕೈತ್ರಿ. ಹಂಗೆ ಹೇಳೋದು ಬೇಡ. ನಾವು ಅವ್ರ ಜೊತೆ ಏನಾಗ್ಬೇಕಂದ್ರೆ ಸಿಲೆಕ್ಷನ್ ಆಗ್ಬೇಕು. ನಾವು ಯಾರ್ಯಾರು ಪಾಸ್ ಆದೀವಿ ಸರ್ ಅಂದಾಗ ಕೆಲವೊಂದು ವಿದ್ಯಾರ್ಥಿಗಳು ಫೋನ್ ಮಾಡಿ ನನಗೆ ಹೇಳ್ತಾರೆ ರೀ, ಸರ್ ನಾ ಯಾವ ಬ್ಯಾಚ್ ಇದ್ನಿ ಅಂದ್ರೆ, ಸರ್ ನಾವು ಸಿಲೆಕ್ಷನ್ ಆಗಿದ್ದಿರಲ್ಲ, ಒಮ್ಮೆ 15 ಮಂದಿ ಆಗಿದ್ದಿರಲ್ಲ, ಒಮ್ಮೆ 20 ಜನ ಆಗಿದ್ದಿರಲ್ಲ, ಅವ್ರ ಹಿಂಗೆ ಹೆಸರು ಹೇಳ್ತಾರೆ ರೀ, ಅವ್ರ ಜೋಡಿ ನಾ ಇದ್ನಿ ರೀ ಅಂತಾರೆ. ಹಂಗೆ ಹೇಳ್ಕೊಬೇಕ್ರಿ. ಹಂಗೆ ಹೇಳ್ಕೊಬೇಕಂದ್ರೆ ನೀವೆಲ್ಲರೂ ಪಾಸ್ ಆಗ್ಬೇಕು. ಪಾಸ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಅದ. ಅಮೂಲ್ಯವಾದ ಸಮಯವನ್ನು ಒಟ್ಟು ಹಾಳು ಮಾಡಬಾರ್ದು. ಒಟ್ಟು 24 ಗಂಟೆ ಒಳಗೆ ನಿಮಗೆ ಎಷ್ಟು ಟೈಮ್ ಟೇಬಲ್ ನಿಮ್ಮನ್ನು ನೀವೇ ಮಾಡ್ಕೋದ್ರಿ. ಬೇರೆದ ಟೈಮ್ ಟೇಬಲ್ ಮಾಡೋದಲ್ಲ, ನಿಮ್ಮ ಟೈಮ್ ಟೇಬಲನ್ನು ನೀವೇ ಮಾಡ್ಕೋಬೇಕು. ಆಮೇಲೆ ಓದಾಕೆ ಕೂತ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಕಡಿಮೆ ಅಂದರೆ 2 ತಾಸಾರ ಒಟ್ಟು ಗಟ್ಟಿ ಓದ್ಬೇಕು ರೀ. ಮೊಬೈಲ್ ಸ್ವಿಚ್ ಆಫ್ ಮಾಡಿರಿ. ನಾ ಜಾಸ್ತಿ ಓದ್ರೆ ಅನ್ನಂಗಿಲ್ಲ. ಮತ್ತು ಭಾಳ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ರೀ, ಓದಿ ಜ್ವರ ಬಂತು, ಕೆಮ್ಮು ನೆಗಡಿ ಬಂತು, ಪರೀಕ್ಷೆದಾಗ ಹೋಗಿ ಫೇಲ್ ಆದ್ನಿ. ಆರೋಗ್ಯನೂ ಇಂಪಾರ್ಟೆಂಟ್, ಮತ್ತು ಅದು ಗೊತ್ತಿರಲಿ ನಿಮ್ಗೆ. ಆರೋಗ್ಯನೂ ಇಂಪಾರ್ಟೆಂಟ್ ರೀ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಿದ್ದೆನೂ ಎಷ್ಟು ನಿದ್ದೆ ಮಾಡ್ಬೇಕು, ನಿದ್ದೆ ಮಾಡಿರಿ. ಊಟ ಮಾಡೋ ಟೈಮ್ ಊಟ ಮಾಡಿರಿ, ನಾಷ್ಟ ಮಾಡೋ ಟೈಮ್ ನಾಷ್ಟ ಮಾಡಿರಿ. ಆದರೆ ಒಂದು ಲಿಮಿಟ್ನಾಗ ಇರಬೇಕು ಅದು. ಈ ಟೈಮ್ದಾಗ ಸಿಲೆಕ್ಷನ್ ಆದಮೇಲೆ ಬೇಕಾದಂಗೆ ತಿನ್ನಿರಿ, ಬೇಡ ಅನ್ನಂಗಿಲ್ಲ. ಬೇಕಾದಂಗೆ ನಿದ್ದೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಈ ಸದ್ ಲಿಮಿಟ್ ಇರಬೇಕು. 2 ತಾಸು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಓದ್ಬೇಕು ಕಂಡೀಷನ್. ಫಸ್ಟ್ ನಮ್ಮ ವೈರಿ ಯಾವುದಂದ್ರೆ ಮೊಬೈಲ್ ರೀ. ಫಸ್ಟ್ ನಮ್ಮ ವೈರಿ ಮೊಬೈಲ್ನ, ಬೇರೆ ಏನೂ ಅಲ್ಲ. ವೈರಿನ ಮೊಬೈಲ್ನ 2 ತಾಸು ಫಿಕ್ಸ್ ಸ್ವಿಚ್ ಆಫ್. ಏನು ಬೇಕಾದಲ್ಲಿ ನಿಮ್ಮದೇನು ಕೋಟಿ ಗಂಟ್ಲೆ ಮುಳುಗಿ, ಕೋಟಿ ಗಂಟ್ಲೆ ಏನು ಹೇಳೋದಿಲ್ಲ, ಕೋಟಿ ಗಂಟ್ಲೆ ಲಾಸ್ ಆಗೋದಿಲ್ಲ ಫೋನ್ ಹಿಡ್ಲಿಕ್ಕೆ. ಒಂದು ಫಿಕ್ಸ್ ಮನೆಯವ್ರಿಗೆ ಹೇಳ್ರಿ, ಆದರೆ ನಾ 8 ಗಂಟೆಯಿಂದ 8 ಗಂಟೆ ಫೋನ್ ಸ್ವಿಚ್ ಆಫ್ ಇಡ್ತೀನಿ. ನಾ ಭಾಳ ಓದ್ರಿ ಅನ್ನಂಗಿಲ್ಲ. ದಿನಕ್ಕೆ 2ರಿಂದ 4 ತಾಸು ಓದ್ರಿ, ಇಷ್ಟ ನಾ ಹೇಳೋದು. ನಾ ಬೆಳತನಕ ಸರ್ ನಾನು 4 ಗಂಟೆ ತನಕ ಓದಿದ್ರಿ, 5 ಗಂಟೆ ತನಕ ಓದಿದ್ರಿ, ಮುಂಜಾನೆ ಅದು ಕೇಳ್ರಿ ಏನೂ ನೆನಪಿಲ್ರಿ. ಹಂಗೂ ಆಗಬಾರ್ದು. ನೀವು ಎಷ್ಟು ಓದ್ತೀರಿ ಗಟ್ಟಿ, ನೀವು ಎಷ್ಟು ಓದ್ತೀರಿ ಓದ್ರಿ. ಒಂದು ಅರ್ಧ ತಾಸು ಓದ್ರಿ, ಒಂದು ಎವರೇಜ್ ಅರ್ಧ ತಾಸು ಓದಿ ಮುಚ್ಚ್ರಿ, ಕಣ್ಣು ಮುಚ್ಕೊಂಡು ಇಟ್ಕೊಂಡ್ರಿ. ನಾ ಏನೇನು ಓದ್ನಿ ಅನ್ನೋದು ನೆನಪು ಮಾಡ್ಕೋಬೇಕು. ಕಣ್ಣು ಮುಚ್ಚಿ ನೆನಪು ಮಾಡ್ಕೋದ್ರಿ. ನಾ ಏನೇನು ಓದ್ನಿ, ಒಂದು 10 ಪಾಯಿಂಟ್ ಓದಿರಿ. 10 ಪಾಯಿಂಟ್ದಾಗ ನಿಮ್ಗೆ 5 ಪಾಯಿಂಟ್ ನೆನಪು ಬರ್ತಾವೆ, ಅಥವಾ 6 ಪಾಯಿಂಟ್ ನೆನಪು ಬರ್ತಾವೆ. ಇನ್ನೂ 4 ಪಾಯಿಂಟ್ ನೆನಪು ಬರೋಂಗಿಲ್ಲ. ಏನು ನೆನಪು ಬಂದಿಲ್ಲ ಮತ್ತೊಮ್ಮೆ ಹೊಳಿಸಿ ನೋಡ್ರಿ ಅಷ್ಟೇ. ಬರೀ ಪೇಜ್ ಅಟ್ಟ ಹೊಳಿಸಿ ನೋಡ್ರಿ, ಹೊಳ್ಳಿ ಓದೋದಲ್ಲ, ಪೇಜ್ ಅಟ್ಟ ಹೊಳಿಸಿಬಿಡ್ರಿ. ಇನ್ನೂ 4 ಪಾಯಿಂಟ್ ಏನು ಅದು ನೋಡ್ರಿ, ಹೊಳ್ಳಿ ಅದು ನೆನಪು ಬಂದುಬಿಡೋದ್ರಿ. ಹಿಂಗೆ ನಡು ರೆಸ್ಟ್ ಮಾಡಿ ಓದ್ಬೇಕ್ರಿ. ಅದಕ್ಕೆ ರೆಸ್ಟ್ ಮಾಡಿರ್ತೀವಿ. ಮತ್ತು ಮಲ್ಕೊಂಡು ಅರ್ಧ ತಾಸು ಓದಿ 3 ತಾಸು ಮಲ್ಕೊಂಗಲ್ಲ ಮತ್ತು ಗೊತ್ತಾಗದ್ರಿ. ಒಟ್ಟು ಕಣ್ಣು ಮುಚ್ಕೊಂಡು ಹೊಳ್ಳಿ ನಾ ಏನು ಓದಿನಿ ಅನ್ನೋದು ನೆನಪು ಮಾಡ್ಕೋದು ಅಷ್ಟೇ, ಬೇರೆ ಏನಿಲ್ಲ. ನಾ ಇನ್ಕತನ ಏನು ಓದಿನಿ ನೆನಪು ಮಾಡ್ಕೋದ್ರಿ. ನೀವು ಬೆಳತಂದಾಗ 4 ಗಂಟೆ ತನಕ ಓದಿ ಹೊಳ್ಳಿ ಏನೂ ನೆನಪಿರಂಗಿಲ್ಲ. ಮತ್ತು ಹಂಗೆ ಓದೋದ್ರಾಗ ಏನೂ ಅರ್ಥ ಇಲ್ಲ. ನಾ ಹೇಳ್ತೀನಿ ನಿಮ್ಗೆ ನೇರವಾಗಿ, ಹಂಗೆ ಓದೋದ್ರಾಗ ಏನೂ ಅರ್ಥ ಇಲ್ಲ. ನೀವು ಒಟ್ಟು 2 ತಾಸು 4 ತಾಸು ಎವರೇಜ್. ದಿನಕ್ಕೆ 4 ತಾಸು ಓದ್ರಿ, 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಹಾಕಿರಿ, ಡೌಟೇ ಇಲ್ಲ. ಆದರೆ 4 ತಾಸು ಹೆಂಗೆ ಓದ್ಬೇಕಂದ್ರೆ, ನಿಮ್ಮ ಮೈ ಮೇಲೆ ಹಾವು ಹರಿದಾಡ್ರಿ ನಿಮ್ಗೆ ಗೊತ್ತಾಗಬಾರ್ದು ರೀ. ನಿಮ್ಮ ಮೈ ಮೇಲೆ ಹಾವು ಹರಿದಾಡ್ರಿ ಗೊತ್ತಾಗಬಾರ್ದು. ಅಂದ್ರೆ ಪೂರ್ಣ ಮಗ್ನವಾಗಿ, ಪೂರ್ಣ
ಪುಸ್ತಕ ಒಳಗೆ ಇರ್ಬೇಕು, ಪೂರ್ಣ ತಲೆಯಾಗ ಅದೇ ಇರ್ಬೇಕು. ಅದನ್ನ ಬಿಟ್ಟರೆ ಬೇರೆ ಕಡೆ ಏನೂ ಇರಬಾರ್ದು. ಒಂದು ಸಿನಿಮಾ ಥಿಯೇಟ್ರದಾಗ ಕೂತಿರ್ತೀರಿ, ಲೈಟ್ ಎಲ್ಲ ಹರಿಸಿರ್ತಾರೆ ರೀ, ಅಲ್ಲಿ ಸಿನಿಮಾ ಅಟ್ಟ ನೋಡ್ತಿರ್ತೀರಿ, ನೀವು ಬೇರೆ ಕಡೆ ಲಕ್ಷ್ಯ ಇರೋಂಗಿಲ್ಲ. ಮುಂದೆ ಏನಾಕೈತಿ ನೋಡ್ತಿರ್ತೀರಿ. 3 ತಾಸು ಸಿನಿಮಾ ನೋಡಿ ಬಂದು 10 ನಿಮಿಷ ನೆನಪು ಮಾಡ್ಕೊ ಅಂದ್ರೆ ಎಲ್ಲ ನೆನಪು ಮಾಡ್ಕೋತೀರಿ. 3 ತಾಸು ಸಿನಿಮಾ ಎಲ್ಲ ನೆನಪಿರ್ತೈತಿ. ಅದು ಸಿನಿಮಾ ಎಲ್ಲ ನೆನಪಿರ್ತೈತಿ. ಯಾಕೆ ನೆನಪಿರ್ತೈತಿ ಅಂದ್ರೆ ನೀವು ಫೋಕಸ್ ಹಂಗೆ ಲಕ್ಷ್ಯ ಹಂಗೆ ಕೊಟ್ಟಿರ್ತೀರಿ, ಪೂರ್ತಿ ನಿಮ್ಮ ಗಮನ ಎಲ್ಲ ಅಲ್ಲೇ ಇರ್ತೈತ್ರಿ. ಅಲ್ಲಿ ಅದಕ್ಕೆ ನೆನಪು ಉಳಿತೈತ್ರಿ. ಓದಿದ್ದು ಯಾಕೆ ನೆನಪು ಉಳಿದಿಲ್ಲ ಅಂದ್ರೆ ನಿಮ್ಮ ಫೋಕಸ್ ಅಲ್ಲಿ ಇರಂಗಿಲ್ಲ. ಒಂದಿಟ್ಟು ಓದೋದು ಏನಾಗ್ತದ, ಅದು ಏನೋ ಹೇಳಿದ್ಲಿ, ಏನಾಗ್ತದ ದೋಸ್ತನ ಕೇಳೋದು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.